ಹಾಯ್ ಫ್ರೆಂಡ್ಸ್, ನಮ್ಮನೆ ಅಡುಗೆ ಚಾನಲ್ಗೆ ಸ್ವಾಗತ. ನಾನಿವತ್ತು ಮಸಾಲೆ ರೈಸ್ ಮಾಡ್ತಾಯಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ಒಂದು ಪಾತ್ರೆಗೆ ಆಯಿಲ್ ಹಾಕ್ಕೊಂಡಿದ್ದೀನಿ. ಅದರಲ್ಲಿ ಕಡಲೆಬೇಳೆ ಹಾಕಿದ್ದೀನಿ ಮತ್ತು ಇವಾಗ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಹಾಕಿ ಇಲ್ಲಿ ಸ್ವಲ್ಪ ಬಿಳಿ ಎಳ್ಳು ತೊಗೊಂಡಿದ್ದೀನಿ, ಅದು ಸ್ವಲ್ಪ ಹಾಕಿ ಆಮೇಲೆ ನೆಕ್ಸ್ಟ್ ಇಲ್ಲಿ ಧನಿಯಾ ಕಾಳು ತೊಗೊಂಡಿದ್ದೀನಿ. ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಎಣ್ಣೆಲವನ್ನ ಹುರ್ಕೊಂಡು ಇವಾಗ ನೆಕ್ಸ್ಟು ಇಲ್ಲಿ ಒಣಮೆಣಸಿನ್ಕಾಯಿ ತೊಗೊತೀನಿ ನೋಡಿ. ಒಣಮೆಣಸಿನ್ಕಾಯಿ ಹಾಕಿದೆ, ಅದನ್ನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಇಲ್ಲಿ ಸ್ವಲ್ಪ ಜೀರಿಗೆ ತೊಗೊಂಡೆ. ಜೀರಿಗೆ ಆಮೇಲೆ ಹಾಕಬೇಕು, ಎಲ್ಲ ಫ್ರೈ ಆದಮೇಲೆ, ಇಲ್ಲ ಮುಂಚೆನೇ ಹಾಕಿದರೆ ಸೀದೋಗ್ಬಿಡ್ತದೆ. ಹಾಕ್ಕೊಂಡು ಅದನ್ನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಆಮೇಲೆ ಇಲ್ಲಿ ಕರಿಬೇವು ತೊಗೊತಾ ಇದ್ದೀನಿ ನೋಡಿ. ಕರಿಬೇವು ಹಾಕಿ ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ. ಒಂದೊಂದೇ ಹಾಕಿ ಫ್ರೈ ಮಾಡಬೇಕು ಫ್ರೆಂಡ್ಸು, ಅಂದರೆ ಎಲ್ಲ ಚೆನ್ನಾಗಿ ಫ್ರೈ ಆಗ್ತವೆ. ಇವಾಗ ಫ್ರೈ ಆಯಿತು, ಇದನ್ನ ತಣ್ಣಗಾಗಕ್ಕೆ ಬಿಡಬೇಕು. ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕಬೇಕು. ಆಮೇಲೆ ಮಿಕ್ಸಿ ಜಾರ್ಗೆ ಹಾಕಿದ್ಮೇಲೆ ಇಲ್ಲಿ ನಾನು ಮಸಾಲೆದೆಲ್ಲ ಐಟಮ್ ಹಾಕ್ತಾಯಿದ್ದೀನಿ ನೋಡಿ. ಪಲಾವ್ ಎಲೆ, ಚಕ್ಕೆ ಅದೆಲ್ಲ ಹಾಕಿ ಮಿಕ್ಸಿ ಜಾರ್ಗೆ ಹಾಕಿ ಅದನ್ನೆಲ್ಲ ಮಿಕ್ಸಿಗೆ ಹಾಕಿ ರುಬ್ಕೊಂಡು, ಇವಾಗ ಒಂದು ಪಾತ್ರೆಯಲ್ಲಿ ನಾನಿಲ್ಲಿ ಆಯಿಲ್ ಹಾಕಿದ್ದೀನಿ. ಅದರಲ್ಲಿ ಸ್ವಲ್ಪ ಶೇಂಗಾ ಹಾಕಿದ್ದೀನಿ. ಹಾಕಿ ಶೇಂಗಾ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ. ಫ್ಲೇಮು ಮೀಡಿಯಮ್ ಇಟ್ಕೊಂಡು ಶೇಂಗಾ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ಇಲ್ಲಿ ನಾನು ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಹಾಕಿ ಈರುಳ್ಳಿಯನ್ನು ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು ಎಣ್ಣೆಯಲ್ಲಿ, ಅಂದರೆ ಟೇಸ್ಟ್ ಬಿಟ್ಟುಕೊಳ್ಳುತ್ತೆ ಚೆನ್ನಾಗಿ ಫ್ರೈ ಆದರೆ. ಇವಾಗ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ನೋಡಿ. ಒಂದು 2 ನಿಮಿಷ ಆದ್ರೂ ಈರುಳ್ಳಿನ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ಇಲ್ಲಿ ಈರುಳ್ಳಿ ಫ್ರೈ ಆಯಿತು. ಇವಾಗ ಇಲ್ಲಿ ಟೊಮೆಟೊ ಹಾಕಿದ್ದೀನಿ ನೋಡಿ. ಟೊಮೆಟೊ ಹಾಕಿ ಟೊಮೆಟೊನ ಫ್ರೈ ಮಾಡ್ತಾಯಿದ್ದೀನಿ. ಇವಾಗ ಅಲ್ಲಿ ಮಿಕ್ಸಿಗೆ ರುಬ್ಕೊಂಡಿದ್ವಲ್ಲ ಆ ಮಸಾಲೆನ ಇದರಲ್ಲಿ ಒಗ್ಗರಣೆಯಲ್ಲಿ ಸೇರಿಸಿ ಅದನ್ನ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿ ಒಂದು ಸ್ವಲ್ಪ ನೀರು ಹಾಕಿದೆ. ನೀರು ಹಾಕಿ ಇಲ್ಲಿ ಜೀರಾ ಪೌಡ್ರ್ ಹಾಕ್ತಾಯಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಕೋರಿಯಂಡರ್ ಪೌಡ್ರ್ ಹಾಕ್ತಾಯಿದ್ದೀನಿ. ಹಾಕಿ ಆಮೇಲೆ ಇಲ್ಲಿ ಸ್ವಲ್ಪ ಹಿಂಗೆ ಹಾಕಿದೆ ನೋಡಿ. ಹಿಂಗೂ ಹಾಕಿದೆ. ಹಾಕಿ ಆಮೇಲೆ ಇಲ್ಲಿ ಅರಿಶಿನ ಹಾಕ್ತೀನಿ ನೋಡಿ. ಇವಾಗ ಸ್ವಲ್ಪ ಅರಿಶಿನ ಹಾಕಿ ಆಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕಿ ರುಚಿಗೆ ತಕ್ಕಷ್ಟು ಹಾಕಿ ಅದನ್ನ ಚೆನ್ನಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಫ್ಲೇಮು ಕಡಿಮೆ ಇಡಬೇಕು, ಇಲ್ಲಾಂದರೆ ತಳಕ್ಕೆಲ್ಲ ಹತ್ಕೊಳ್ಳುತ್ತೆ. ಆಮೇಲೆ ಇಲ್ಲಿ ಸ್ವಲ್ಪ ನಿಂಬೆ ರಸ ಹಾಕ್ತಾಯಿದ್ದೀನಿ ನೋಡಿ. ನಿಂಬೆ ರಸ ಹಾಕ್ಕೋಬೇಕು. ಹಾಕ್ಕೊಂಡು ಅದನ್ನೂ ಕೂಡ ನಾವು ಸ್ವಲ್ಪ ಫ್ರೈ ಮಾಡಬೇಕು. ಅದೆಲ್ಲ ಫ್ರೈ ಆದಮೇಲೆ ನೆಕ್ಸ್ಟ್ ಇಲ್ಲಿ ನಾನು ಅದನ್ನ ಅನ್ನಕ್ಕೆ ಸೇರಿಸ್ಕೊಂಡಿದ್ದೀನಿ ನೋಡಿ. ಆ ಒಗ್ಗರಣೆನ ಸೇರಿಸ್ಕೊಂಡು ಮೇಲೆ ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ ನೋಡಿ. ಈ ಥರ ಆಗಿದೆ. ಇದು ಸೇಮ್ ಪುಳಿಯೋಗರೆ ಥರನೇ ಆಗಿದೆ, ಬಟ್ ಪುಳಿಯೋಗರೆ ಅಲ್ಲ. ಈ ಥರ ನಾವೇ ಮನೇಲಿ ಮಸಾಲೆ ರೆಡಿ ಮಾಡಿಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೀವು ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಇದನ್ನ ಬೆಳಗ್ಗೆ ಬ್ರೇಕ್ಫಾಸ್ಟ್ಗಾದರೂ ಮಾಡ್ಕೋಬೋದು ಫ್ರೆಂಡ್ಸ್ ನೋಡಿ. ಈ ಥರ ಆಗಿದೆ. ನೀವು ಮನೇಲಿ ಮಾಡ್ಕೊಳ್ಳಿ. ಥ್ಯಾಂಕ್ ಯು.